G-By ನ್ಯೂಸ್ಗೆ ಸ್ವಾಗತ. G-By ಜೈ ಭೀಮ್. ನಮಸ್ಕಾರ ಎಲ್ಲ ನನ್ನ ದಲಿತ ಬಂಧುಗಳೇ, ಎಲ್ಲ ನನ್ನ ದಲಿತ ನಾಯಕರೇ, ಎಲ್ಲ ನನ್ನ ನಾಯಕರಲ್ಲಿ ನನ್ನ ಈ ವಿನಂತಿ, ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿಯವರೇ, ಸನ್ಮಾನ್ಯ ಕೃಷ್ಣಪ್ಪಾಜಿಯವರೇ, ಸನ್ಮಾನ್ಯ ಮೋಹನ್ ರಾಜ್ರವರೇ, ಸನ್ಮಾನ್ಯ ಪಿ ಮೂರ್ತಿರವರೇ, ಸನ್ಮಾನ್ಯ ಸೂಚಿ ನೀಲೇಶ್ ಗೌಡ್ರವರೇ, ನನ್ನ ಪ್ರೀತಿಯ, ನನ್ನ ಒಡನಾಡ, ನನ್ನ ಸ್ನೇಹಿತರಾದಂಥ, ನನ್ನ ಬ್ರದರ್, ನನ್ನ ಪ್ರೀತಿಗೆ ಪಾತ್ರರಾದಂಥ ಕೋಲಾರ ಸಂದೇಶ್ ಬ್ರದರ್ ಅವರೇ, ಹಾಗೂ ಎಲ್ಲ ಸಾಕಷ್ಟು ನನ್ನ ದಲಿತ ನಾಯಕರಲ್ಲಿ ನನ್ನದೊಂದು ಮನವಿ. ನಾನು 1988ರಲ್ಲಿ ಕಾಲೇಜು ಓದುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತು ಕಾಚ್ಮಾರ್ನಹಳ್ಳಿ ಸರ್ವೆ ನಂಬರ್ 89ರಲ್ಲಿ ಒಂದು ಗುಡಿಸಲನ್ನು ಹಾಕ್ಕೊಂಡು ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಯಾಕಂದರೆ ದೇವಸ್ಥಾನಗಳಲ್ಲಿ ಕೂತಾಗ ಅವರು ನಮ್ಮನ್ನಲ್ಲಿ ಬಿಟ್ಟಿರಲ್ಲ, ಊರಿನ ಅದರ್ಸ್. ಹಾಗಾಗಿ ನಾನಲ್ಲೊಂದು ಜಾಗ ಮಾಡಿ ಗುಡಿಸಲು ಹಾಕ್ಕೊಂಡು ಬಾಬಾ ಸಾಹೇಬ್ ವಿಚಾರಗಳನ್ನ ನಾನು ಎಲ್ರಿಗೂ ವಿಚಾರ ತಿಳಿಸ್ಕೊಂಡು, ಈಗಲೇ ಹಾಗೆ ನಾನು 2005ರಲ್ಲಿ ಅದನ್ನು ಸೀಟ್ ಹಾಕಿ ಒಂದು ಸೀಟ್ನ ಮನೆ ಮಾಡಿಕೊಂಡು ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡ್ಕೊಳ್ತೀನಿ. ಅದಾದ ಮೇಲೆ ಅಂಬೇಡ್ಕರ್ ಯುವಕರ ಸಂಘ ಅಂತ ಮಾಡಿ ನಾನು ಹೋರಾಟ ನಡೆಸ್ಕೊಂಡು ಬರ್ತಾ ಇರಬೇಕಾದ್ರೆ ನನ್ನ ಕೈ ಕೆಳಗೆ ಬೆಳೆದವರೇ ಆ ಸಂಘದ ಮನೆ ಕಟ್ಟೋ ದಿನಗಳಲ್ಲಿ ಅವ್ರ ತಂದೆಯವರೇ ನನ್ನ ಜೊತೆ ಇರಲಿಲ್ಲ, ಎಲ್ಲ ಓಡೋಗಿ ಮನೆಗಳು ಸೇರಿಕೊಂಡು. ಶ್ರೀನಿವಾಸ ರೆಡ್ಡಿಯವರು ನಮ್ಮ ಮೇಲೆ ಜಗಳ ಮಾಡಿ ಆ ಸಂಘದ ಮನೆ ಆಗಲೇ ಬಾರ್ದಂತೇಳಿ ಇಡೀ ಊರೇ ಅದನ್ನು ಕೆಡವಾಕಿದ್ರು. ಆ ಟೈಮಲ್ಲಿ ಅವ್ರ ತಂದೆಯವರೇ ಓಡ್ಬಿಟ್ರು. ನಾನು ನಿಂತು ಆ ಜಾಗವನ್ನು ಮುಳ್ಳೂರಿಂದ ನನ್ನ ಸ್ನೇಹಿತರು, ನನ್ನ ಬಂಧುಗಳು ಬಂದು ನಿಂತ್ಕೊಂಡು CRP ಪೊಲೀಸ್ನ ತರಿಸಿ ನಾವು ಆ ಸಂಘವನ್ನು ನಿಲ್ಲಿಸಿದ್ವಿ. ಅದಕ್ಕೆ ಅಂಬೇಡ್ಕರ್ ಯುವಕರ ಸಂಘ ಅಂತ, ಅಂಬೇಡ್ಕರ್ ಭವನ ಅಂತ ನಾಮಕರಣ ಮಾಡಿದ್ವಿ. ಇತ್ತೀಚೆಗೆ ನನಗೆ ನನ್ನ ಕೈಗೆ ಬೆಳೆದಂಥ ಹುಡುಗರು ನಾನು ಬೆಳೆಸಿದ್ದು. ನಾನು ಅಲ್ಲೇ ಅವ್ರ ಚಿಕ್ಕಪ್ಪನ ಮನೆ ಕಟ್ಟಬೇಕು, ಬೀಗ ಕೇಳಿದ್ರು, ಬೀಗ ಕೊಟ್ಟೆ. ನನಗೆ ಗೊತ್ತೇ ಇಲ್ಲ, ರಾತ್ರಿ ಶೆಡ್ ನಿರ್ಮಾಣ ಮಾಡಿ ಪೊಸಿಷನ್ ಇಟ್ಕೊಬಿಟ್ಟವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಡೋ ಜಾಗ ಅದು 40 ಇಂಗಿ 30 ಇಂಗಿ, 40ಕ್ಕೆ 30 ಸಂಘದ ಮನೆ, 20ಕ್ಕೆ 30 ಮೋಲ್ಡ್ ಹಾಕಿ ಆ ಸಂಘದ ಮನೆ ಕಟ್ಟಿದ್ವಿ. ಮುಂದೆಗಡೆ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ಥಳಿಕೆ ಇಡಬೇಕಂತ ಅದನ್ನು ಪ್ಲ್ಯಾನ್ ಮಾಡಿಸಿ ಎಲ್ಲ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವರು ಈ ರಾಜಕೀಯ ತಂತ್ರಗಾರಿಕೆಯಿಂದ ಅವನು ಕಾಂಗ್ರೆಸ್ಸಲ್ಲಿ ಸುಮಿತ್ರಾ ಜನಾರ್ದನ್ ಮೊದಲಿಗೆ ಗ್ರಾಮ ಪಂಚಾಯತಿಲಿ ಮೆಂಬರ್ ಆದ ಕಾಂಗ್ರೆಸ್ಸಲ್ಲಿ, ಮತ್ತೆ ಹೆಂಡ್ತಿ ನಿಲ್ಲಿಸ್ದ. ಒಂದು ಓಟಲ್ಲೇ ಆಕೆನೂ ಗೆದ್ಲು. ಇವರ ಅಣ್ತಮ್ಮಂದರು, ಇವನು ಜನಾರ್ದನ್ನು, ಮಹೇಶು, ಶಾಂತಕುಮಾರು, ಅವರಪ್ಪ ನಾಗರಾಜು, ಅವರಮ್ಮ ಪಾರ್ವತಮ್ಮ, ಇವರು ಅದನ್ನು ಅಕ್ವೈರ್ ಮಾಡ್ಕೊಬಿಟ್ರು. ಆ ಜಾಗವನ್ನು ನನಗೆ ಗೊತ್ತೇ ಇಲ್ಲ, ಕಬ್ಜಾ ಮಾಡಿಬಿಟ್ರು. ಸರಿ, ನನಗೆ ಗೊತ್ತಾಯಿತು. ಹೋಗಿ ನೋಡಿದಾಗ ಎಲ್ಲ ಕಸ ಕಡ್ಡಿ ತೆನೆ ಗಿನೆ ಹಾಕ್ಕೊಂಡು ಇದು ಮಾಡಿದರು. ನಾನು ಬೈದು ಅದನ್ನೆಲ್ಲ ತೆರವು ಮಾಡಿ
ಈ ಶೆಡ್ಡನ್ನು ಅಂತೇಳಿ ನಾನು ಅವ್ರಿಗೆ ಬೈದು 6 ತಿಂಗಳು ನಾನು ಸತತವಾಗಿ ಅವ್ರು ಟೈಮ್ ಕೊಟ್ಟೆ. 6 ತಿಂಗಳಲ್ಲಿ ಅವ್ರು ತೆಗಿಲಿಲ್ಲ. ಅವ್ರ ವರ್ತನೆ ಬೇರೆ ಆಗ್ತಾ ಹೋಯಿತು. 8 ತಿಂಗಳಾಯಿತು, ತೆಗಿಲಿಲ್ಲ. ನಾನು ಕಾನೂನು ಪ್ರಕಾರ ವರ್ತೂರು ಸ್ಟೇಷನಲ್ಲಿ ಆವತ್ತು ಕಂಪ್ಲೇಂಟ್ ಮಾಡಿದೆ. ವರ್ತೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ವರ್ತೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ. 18/1/2021 ಅಲ್ಲಿ ನನ್ನ ಮೇಲೆ ತುಂಬ ಒತ್ತಡ ತಂದರು. ರಾಜಕೀಯ ವ್ಯಕ್ತಿಗಳಿಂದ ಇವ್ರಿಗೆ ಹೆಂಗೆ ಕಟ್ಕೊಂಬಂದು ನನ್ನ ಮೇಲೆ ಸುಮಾರು 106 ಜನ ರೌಡಿಗಳನ್ನ ಕರೆಸಿ ಸ್ಟೇಷನ್ನಲ್ಲೇ ನನಗೆ ಅನ್ನಬಾರ್ದು ಮಾತೇಳಿ ನನ್ನೇ ಊಟ ಮಾಡಿ, ಹಾಗಾಗಿ ಪೊಲೀಸವ್ರನ್ನೇ ನೀವೇ ಬಂದು ನೋಡಿ ಸ್ವಾಮಿ ಅಂತ ಅವರೇ ಬಂದರು ಸ್ಪಾಟಿಗೆ. ಊರಿನ ಹಿರಿಯನ್ನ ಕರೆಸಿದೆ, ಪೊಲೀಸವ್ರು ಬಂದರು, ಎಲ್ಲ ನೋಡಿದ್ರು. ನೋಡಿ ಅವ್ರಿಗೆ ಉಗಿದು, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹಿಂಗೆ ಮಾಡಿಕ್ಕಿದ್ದೀರಲ್ಲ ನೀವು, ಫಸ್ಟ್ ಎತ್ತರಿ ಅಂತೇಳಿ ಎತ್ತಿ ಅವರು ವಾರ್ನಿಂಗ್ ಮಾಡ್ತಾರೆ, ಇದೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು ಅಂಥೇಳಿ. ಇನ್ಸ್ಪೆಕ್ಟರ್ ಸಾಹೇಬರು ನನಗೆ ಹೇಳ್ತಾರೆ, ಶೆಡ್ಡನ್ನು ನಾವು ತೆರವುಗೊಳಿಸೋಕ್ಕಾಗಲ್ಲ, ನೀವು ಜಿಲ್ಲಾಧಿಕಾರಿಗಳ ಮನವಿ ಮಾಡಿ ತಹಸೀಲ್ದಾರ್ ಅವರಿಂದ ನೀವು ತೆರವು ಮಾಡಿ. ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಈ ಕಂಪ್ಲೇಂಟು ಅವರು ಬರ್ಕೊಡ್ತಾರೆ, ನಮ್ಮ ತಪ್ಪಾಯಿತು, ಕ್ಲೀನ್ ಮಾಡ್ತೀವಿ ನಾವು ಸಂಘದವರೇ ಅಂತ. ಆಗ ನಾನು ಜಿಲ್ಲಾಧಿಕಾರಿಗಳ ಸಾಹೇಬರಿಗೆ 11/1/22 ನಾನು ಒಂದು ಲೆಟ್ರ್ ಮಾಡ್ತೀನಿ. ಅವರು ತಹಸೀಲ್ದಾರ್ ಅವ್ರಿಗೆ ಇದ್ರ ಪರಿಶೀಲನೆ ಮಾಡಿ ಅಂತ ಬರೀತಾರೆ. ಅದಾದ ನಂತರ ತಹಸೀಲ್ದಾರ್ ಅವರು RIVA ಅವರಿಗೆ, ಉಪ ತಹಸೀಲ್ದಾರ್ ಅವ್ರಿಗೆ ಬರೀತಾರೆ. ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅಲ್ಲಿ ಶೆಡ್ ಇರೋದು ನಿಜ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಳ, ಶೆಡ್ ಇರೋದು ನಿಜ, ಅದನ್ನು ತಾವು ಅನುಮತಿ ಕೊಟ್ಟರೆ ನಾವು ತೆರವು ಮಾಡ್ತೀವಿ ಅಂತೇಳಿ ಅವರು ಆದೇಶ ಕೊಡ್ತಾರೆ. ಆ ಆದೇಶದಂತೆ ತಹಸೀಲ್ದಾರ್ ಸಾಹೇಬರು ಅವರಿಗೆ ನೋಟಿಸ್ ಕಳಿಸ್ತಾರೆ 2 ಬಾರಿ. 15/11 ಸುಮಿತ್ರಾ ಜನಾರ್ದನ್ ಅವ್ರಿಗೆ ನೋಟಿಸ್ ಮಾಡ್ತಾರೆ. ಆ ನೋಟಿಸ್ ಮಾಡಿ ನಾವು ಹೋಗ್ತೀವಿ. ಆದರೆ ಈ ರಾಜಕೀಯ ಒತ್ತಡಗಳಿಂದ ಅವರು ಮಾಜಿ MLA ಕಡೆಯಿಂದ ಫೋನ್ ಮಾಡಿಸಿದ್ರು, ಅಲ್ಲಿ MLA ಕಡೆಯಿಂದ ಫೋನ್ ಮಾಡಿದ್ರು, ಇದನ್ನ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬಿಟ್ಟಾಗ ಅವರು ಇದಕ್ಕೆ ಡೆಮೊಲಿಷನ್ ಮಾಡೋದಕ್ಕೆ ಮುಂದೆ ಬರಲ್ಲ, ತಹಸೀಲ್ದಾರ್ ಅವರೇ ಬರಲ್ಲ. ನಾನೇನು ಮಾಡ್ತೀನಿ, ಸರ್ಕಾರಕ್ಕೆ CMಗೆ ಮಾಡ್ತೀನಿ, CMಗೆ ಲೆಟ್ರ್ ಮಾಡ್ತೀನಿ. ಅದಾದಮೇಲೆ ಡೆಪ್ಟಿ CMಗೆ ಲೆಟ್ರ್ ಮಾಡ್ತೀನಿ, ಕಂದಾಯ ಸಚಿವರಿಗೆ, ವಿಕಾಸ್ ಸೌದಕ್ಕೆ ಎಲ್ಲ ಲೆಟರ್ಗಳು ಮಾಡ್ತೀನಿ. ಅದೆಲ್ಲ ದಾಖಲೆ ಐತೆ. ಎಲ್ಲ ದಾಖಲೆ ಐತೆ. ಇದು CM ಲೆಟ್ರು. ಡೆಪ್ಟಿ CMಗೆ, ವಿಕಾಸ್ ಸೌದಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಈ ಪೇಪರ್ಸ್ ಎಲ್ಲ ಮಾಡಿ ನಾನು ಅವ್ರ ಗಮನಕ್ಕೆ ತರ್ತೀನಿ. ಅವರು ಅದನ್ನು ಮತ್ತೆ ಲೆಟರ್ ಮಾಡ್ತಾರೆ ತಹಸೀಲ್ದಾರ್ ಅವ್ರಿಗೆ. ಮಾಡಿದ್ರೆ ಈ ಕೆಳಗಿನ ಅಧಿಕಾರಿಗಳು ಇವರ ರಾಜಕೀಯ ಒತ್ತಡಕ್ಕೆ ಮಣಿದು ಇವರು ಅದನ್ನು ಇದುವರೆಗೂ ಅವ್ರ ಪಕ್ಕದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾವ್ರೆ. ಈಗ ಊರೆಲ್ಲ ಸೇರಿ ಕಟ್ತಕ್ಕಂಥ ದೇವಸ್ಥಾನಗಳೇ 4-5 ಇದ್ದಾವೆ. ಇವರು ಅವರು ಸ್ವಂತ ದೇವಸ್ಥಾನ ಕಟ್ತಾವ್ರೆ. ಅವ್ರ ಸ್ವಂತ ಜಮೀನು 2 ಎಕರೆ ಐತೆ, ಅದರಲ್ಲಿ ಕಟ್ಕೊಳ್ಳೋ ತೊಂದರೆ ಇಲ್ಲ. ಸಾರ್ವಜನಿಕರ ಸತ್ತು, ಸರ್ಕಾರಿ ಸತ್ತಲ್ಲಿ ಪಕ್ಕದಲ್ಲೇ ದೇವಸ್ಥಾನ ನಿರ್ಮಾಣ ಮಾಡ್ತಾವ್ರೆ. ಅದನ್ನು ಯಾರು ಕೇಳ್ತಾ ಇಲ್ಲ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಊರವರು ಮಾಡ್ತಾ ಇಲ್ಲ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಎಲ್ಲ ಇವರು ರಾಜಕೀಯ ಓಟ್ಗೋಸ್ಕರ, ಇವರು ಪಂಚಾಯತಿ ಮೆಂಬರು ರಾಜಕೀಯ ಓಟ್ಗೋಸ್ಕರ MLAನೇ ಇವ್ರನ್ನ ಫ್ರೀಯಾಗಿ ಬಿಟ್ಬಿಡವ್ರೆ. ಈ 89ರಲ್ಲಿ ಎಲ್ಲ ಹಿಂಗೆ ಆಗಿರೋದು ಸಾಕಷ್ಟು. ಈಗ ಮನೆಗೂ ದೇವಸ್ಥಾನಗಳು ಕಟ್ಕೊಂಡು ಹೋದರೆ ಎಷ್ಟು ದೇವಸ್ಥಾನ, ಮತ್ತೆ ನಾವು ಕಟ್ತೀವಿ.
ನಾವು ಬಿಡಬೇಕಲ್ವಾ? ಅದು ಪಕ್ಕದಲ್ಲಿ ಸ್ಕೂಲ್ ಐತೆ, ನಾಳೆ ದಿವಸ ಎಲ್ಲಿಗೋ ಸ್ಕೂಲ್ಗೆ ಇನ್ನೊಂದಕ್ಕೂ ಅನುಕೂಲ ಆಗ್ತಾ ಇತ್ತು. ಅದು ಗೋಮಾಳ ಜಮೀನಲ್ಲಿ ದೇವಸ್ಥಾನ ಕಟ್ದು ಯಾವುದೇ ದಾಖಲೆ ಇಲ್ಲ. ಈ ಸಂಘದ ಮನೆ ಮುಂದೆ ಅಕ್ವೈರ್ ಮಾಡಿಕೊಂಡು ಶೆಡ್ ಹಾಕ್ಕೊಂಡು ಅಲ್ಲಿ ನಾವು ಏನಾದರೂ ಸಂಘದ ಮನೆಗೆ ಹೋದರೆ ಕಾರ್ಗಳಡ್ಡ ಹಾಕ್ತಾರೆ, ಮಾತಾಡಿದ್ರೆ ಅವ್ರ ತಾಯಿ ಬಾಯಿಗೆ ಬಂದಂಗೆ ಬೈತಾಳೆ. ರೌಡಿಗಳು ಕರೆಸ್ತಾನೆ ಅವನು ಮಹೇಶ. ಆನೆಕಲ್ಲಿಂದ 20 ಜನ ರೌಡಿಗಳೆಲ್ಲ ರೆಕಾರ್ಡ್ ಇದೆ. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಮ್ಮ ಮೇಲೆ ನಮ್ಮನ್ನು ಹೊಡೆದ್ರು ಅಂತೇಳಿ ಕೇಸ್ಗಳು ಕೂಡ ಬುಕ್ ಮಾಡಿ ನಮ್ಮನ್ನು ಕೇಸ್ ಸಮೇತ ಫಿಟ್ ಮಾಡಿಬಿಟ್ಟವ್ರೆ. ಈ ರೀತಿಯಾಗೆಲ್ಲ ಇಲ್ಲಿ ನಡೀತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆ ಜಾಗವನ್ನು ಒಬ್ಬ ದಲಿತರಾಗಿ ಆಯಪ್ಪನಿಂದ ಇಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಅವನೇ ಈ ಭೂಮಿಯನ್ನು ಕಬಳಿಸ್ಬೇಕಂದ್ರೆ ಕಾನೂನು ಕಣ್ಮುಚ್ಚಿ ಕೂತಿದೆಯಾ? ವ್ಯಾಪ್ತಿಯ ತಾಲೂಕು ದಂಡಾಧಿಕಾರಿಗಳೇನು ಮಾಡ್ತಾವ್ರೆ? ಇಲ್ಲಿನ RIVI ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಾನು ಲ್ಯಾಂಡ್ ಕ್ರೂಸರ್ಗೂ ನಾನು ಕೋರ್ಟ್ ಮುಖಾಂತರನೂ ಹೋಗಿದ್ದೀನಿ. ಇದರಿಂದ ಇಷ್ಟು ಷಡ್ಯಂತ್ರ ಇದೆ. ಇದರಿಂದ ತುಂಬ ದೊಡ್ಡ ಮಟ್ಟದ MLAಗಳ ಸಾಥಿದೆ. ಲೋಕಲ್ಸಲ್ಲಿ ಅವ್ರು ಓಟ್ ಬೇಕು, ಎಲ್ಲ ಲೀಡರ್ಗಳು ಅವ್ರ ಕಡೆನೇ. ನಾನು ದಲಿತ ನಾಯಕನು. ನಾನಲ್ಲಿ 88-89ರಿಂದ ಅಯ್ಯಪ್ಪನ ಪಲ್ಲಕ್ಕಿ ಉತ್ಸವಗಳು ಮಾಡಿಕೊಂಡು ಪ್ರೋಗ್ರಾಮ್ ನಂತರ ಎಲ್ಲ ದಾಖಲೆ ಐತೆ. ಇವರು ಅದನ್ನು ಕಬಳಿಸೋಕ್ಕೋಸ್ಕರ ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ನನ್ನನ್ನು ನಿರಂತರವಾಗಿ ಅವ್ರ ಹತ್ರ ಇವ್ರ ಹತ್ರ ಹೀನಾಯವಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾ ನಮ್ಮನ್ನು ಹಾಗೆ ಸಾಧಿಸ್ತವ್ರೆ. ನಾನು ಅವ್ರ ಜಮೀನು ಕೇಳಲಿಲ್ಲ. ಅವ್ರದ್ದು 2 ಎಕರೆ ಜಮೀನು ಐತೆ. ಅವ್ರ ಮನೆಯೇ 100-200 ಅವ್ರ ಪ್ರಾಂತ್ಯನೇ ಹಾಕ್ಕೊಂಡವ್ರೆ, ಸರ್ಕಾರಿ ಗೋಮಾಳ. ಆ ಸ್ಕೂಲ್ ಪಕ್ಕದಲ್ಲಿ ಅವನ ದೇವಸ್ಥಾನ, ಸ್ವಂತ ದೇವಸ್ಥಾನ ಕಟ್ತಾರೆ. 2 ಎಕರೆ ನಿನ್ನ ಜಮೀನಲ್ಲಿ ಕಟ್ಟು. ಸರ್ಕಾರ ಜಮೀನನ್ನು ಕಬಳಿಕೆ ಮಾಡ್ತಕ್ಕಂಥ ಈ ಸುಮಿತ್ರಾ ಜನಾರ್ದನ್ ಮಹೇಶ್, ಈ ಶಾಂತಕುಮಾರ್, ಈ ಅಣ್ಣತಮ್ಮಂದರು ರೌಡಿಗಳು, ಇವರು ವಿರುದ್ಧವಾಗಿ ದಯವಿಟ್ಟು ಕಾನೂನಿನಲ್ಲಿ ಕ್ರಮ ಆಗಬೇಕು. ಯಾರೇ ಬರಲಿ, ನನ್ನ ದಲಿತ ಬಂಧುಗಳು ಅಥವಾ ನನ್ನ ದಲಿತ ನಾಯಕರು, ತಾವೆಲ್ಲರೂ ಬರ್ರಿ, ಆ ಜಾಗವನ್ನು, ಆ ಸ್ಥಳವನ್ನು ನೋಡ್ರಿ. ನಾನು ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ ಸಂಘದ ಮನೇನ, ಆ ದೇವ್ರ ವಿಗ್ರಹ ಇಟ್ಟು ಫೋಟೋಗಳಿಟ್ಟಿದ್ದನ್ನು ಅವರು ಒಂದು ಸ್ಲಮ್ ಮಾಡಿ ಇಟ್ಟಿದ್ರು. ಮತ್ತೆ 25,000 ಕೊಟ್ಟು ಪೈಂಟ್ ಮಾಡಿ ಕ್ಲೀನ್ ಮಾಡಿಕ್ಕಿದ್ರೆ ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡಿ ಶೆಡ್ ಕಟ್ಟಿ ಅಲ್ಲೇ ಸೆಂಟ್ರಿಂಗ್ ಕಟ್ಟಿಗೆಗಳನ್ನ ಹಾಕಿ ಕಾರ್ ಪಾರ್ಕಿಂಗ್ಗಳು ಮಾಡಿಕೊಂಡು ಇಷ್ಟು ದುಷ್ಟತನವಾಗಿ ಮೆರೀತಾವ್ರೆ. ಭಾರತಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಥ ಅಪಮಾನ ನನಗೆ ಸಹಿಸ್ಲಿಕ್ಕಾಗಲ್ಲ. ನನ್ನ ನಾಯಕರು, ದೊಡ್ಡ ದೊಡ್ಡ ನಾಯಕರಿದ್ದೀರಾ, ಇದಕ್ಕೆ ತಾವೆಲ್ಲರೂ ಒಂದು ಕೈ ಜೋಡಿಸಿ ನನಗೆ ನ್ಯಾಯ ಮಾಡಿಸ್ಕೊಡ್ಬೇಕು. ಆ ಜಾಗವನ್ನು ತೆರವುಗೊಳಿಸಬೇಕು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನು ತಮ್ಮ ಮುಖಾಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅದು ನನ್ನ ಮುಂದಿನ ಪೀಳಿಗೆಗೆ ನಮ್ಮ ಜನ ಕೂತು ಅಲ್ಲೇನೋ ಒಂದು ಕಷ್ಟ ಸುಖ ಮಾತಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಈ ದುಷ್ಟರಿಂದ ಅದನ್ನು ವಿಮುಕ್ತಿಗೊಳಿಸಬೇಕು. ಇಷ್ಟು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮಸ್ಕಾರ.